ನಮಸ್ಕಾರ ವೀಕ್ಷಕರೇ, ವಿಜಯ ವಿಶ್ವವಾಣಿಗೆ ಸ್ವಾಗತ. ಅಲಂಕಾರ ಪ್ರಿಯ ಆಪದ್ ಬಾಂಧವ ಅಯ್ಯಪ್ಪನ ಗುಡಿಗೆ ಅಲಂಕರಿಸಿದಂತಹ ಚಿನ್ನಕ್ಕೆ ಕನ್ನ ಹಾಕಿದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರು, ಬಳ್ಳಾರಿ ಜಿಲ್ಲೆಗಳಿಗೆ ಎಂಟ್ರಿ ಕೊಟ್ಟಂತಹ ಎಸ್ಐಟಿ ಅಧಿಕಾರಿಗಳು ಕೆಲವು ವಿಚಾರಗಳನ್ನು ಕಲೆ ಹಾಕಿದ್ದಾರೆ. ಇದರ ನಡುವೆ ಅನಾಥ ರಕ್ಷಕನೇ ಶರಣಂ ಅಯ್ಯಪ್ಪ ಅಂತ ಕೂಗ್ತಿದ್ದ ಭಕ್ತರು ನಮ್ಮ ಸ್ವಾಮಿಗೆ ರಕ್ಷಣೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಶಬರಿ ಪೀಠದ ಗರ್ಭಗುಡಿ ಮುಂದೆ ಇರುವಂತಹ ದ್ವಾರಪಾಲಕರಿಗೆ ಅಳವಡಿಸಿದಂತಹ ಚಿನ್ನಕ್ಕೆ ಹಾಕಿದ ಕನ್ನ ಕೇಸ್ ಇದು. ಭೂಲೋಕವಾಸನ ಸನ್ನಿಧಿಯಲ್ಲಾದ ಚಿನ್ನ ಕಳವು ಕೇಸ್ ಸ್ವಾಮಿ ಭಕ್ತರ ಮನವನ್ನ ತಲ್ಲಣಗೊಳಿಸಿದೆ. ಪಂಪಾವಾಸ ಪಂದಳರಾಜನ ಚಿನ್ನ ಕದ್ದವರನ್ನ ಹಿಡಿಲೇಬೇಕು ಅನ್ನೋ ಒತ್ತಡ ಸದ್ಯ ಕೇರಳದ ಎಸ್ಐಟಿ ತಂಡದ ಮೇಲಿದೆ. ದೇವಸ್ಥಾನದ ಅರ್ಚಕ ಉನ್ನಿಕೃಷ್ಣನ್ ಪೊಟ್ಟಿಯ ಹಿಂದೆ ಬಿದ್ದಿರೋ ಎಸ್ಐಟಿಗೆ ಮತ್ತೊಂದು ವಿಶೇಷವಾದಂತಹ ಲಿಂಕ್ ಸಿಕ್ಕಿದೆ. ಕರಿಮಲೆ ವಾಸನ ಅನುಮತಿ ಪಡೆದು ಕೇರಳದಿಂದ ಹೊರಟ ಎಸ್ಐಟಿ ಸೀದಾ ಬಂದಿಳಿದಿದ್ದು ಬೆಂಗಳೂರಿನಲ್ಲಿರೋ ಅರ್ಚಕ ಉನ್ನಿಕೃಷ್ಣನ್ ಪೊಟ್ಟಿ ಮನೆಗೆ. ಶ್ರೀರಾಂಪುರದ ಚೌಡೇಶ್ವರಿ ದೇವಸ್ಥಾನದ ಬಳಿ ಉನ್ನಿಕೃಷ್ಣನ್ ಮನೆ ಕೇರಳ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಅಡ್ಡವಾಗಿತ್ತು. ಬೆಳಗ್ಗೆಯಿಂದ ಅರ್ಚಕರ ಮನೆಯಲ್ಲಿ ಇಂಚಿಂಚು ಕೆದಕಿ ಹಣ ಮತ್ತು ಚಿನ್ನಾಭರಣ ಆಸ್ತಿ ಪತ್ರ ಕುರಿತು ಪರಿಶೀಲಿಸಿದ್ರು. 18 ಮೆಟ್ಟಿಲ ಭೂಮಿಯಿಂದ ಬಳ್ಳಾರಿಗೂ ನಂಟು ಹರಡಿತ್ತು. ಮಣಿಕಂಠನ ಬಳಿ ಕದ್ದ ಚಿನ್ನದಲ್ಲಿ 476 ಗ್ರಾಂ ಚಿನ್ನವನ್ನು ಬಳ್ಳಾರಿಯ ರೋದ್ದಮ್ ಜ್ಯುವೆಲರಿ ಶಾಪ್ ಮಾಲೀಕ ಗೋವರ್ಧನ್ ಖರೀದಿಸಿದ್ದರಂತೆ. ಈ ರೋದ್ದಮ್ ಶಾಪ್ ಮೇಲೆ ಎಸ್ಐಟಿ ದಾಳಿ ಮಾಡಿ ಶೋಧ ಕಾರ್ಯ ನಡೆಸಿತ್ತು. ಗೋವರ್ಧನ್ಗೆ ಎಸ್ಐಟಿ ವಿಚಾರಣೆ ಮಾಡಿದ್ದು ಚಿನ್ನವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. 2019ರಲ್ಲಿ ತಿರುವಾಂಕೂರು ದೇವಸ್ವಂ ಬೋರ್ಡ್ 42.8 kg ತೂಕದ ವಸ್ತುಗಳನ್ನು ಚೆನ್ನೈನಲ್ಲಿರುವ ಉನ್ನಿಕೃಷ್ಣನ್ ಪೊಟ್ಟಿಗೆ ಹಸ್ತಾಂತರಿಸಿತ್ತು. ಚಿನ್ನ ಲೇಪಿತ ತಾಮ್ರದ ತಟ್ಟೆಗಳನ್ನು ಮತ್ತೆ ದೇವಸ್ಥಾನಕ್ಕೆ ತಂದಾಗ ಅವುಗಳ ತೂಕ 38.258 kgಗೆ ಇಳಿಕೆಯಾಗಿತ್ತು. ಉಳಿದಿದ್ದ ಹೆಚ್ಚುವರಿ 4 kg ಚಿನ್ನ ಎಲ್ಲಿದೆ ಅನ್ನೋ ವಿಚಾರವಾಗಿ ಎಸ್ಐಟಿ ತನಿಖೆ ಶುರು ಮಾಡಿತ್ತು. 4 kg ಪೈಕಿ 475 ಗ್ರಾಂ ತೂಕದ ಚಿನ್ನವನ್ನು ಬಳ್ಳಾರಿ ರೋದ್ದಮ್ ಜ್ಯುವೆಲರ್ ಮಾಲೀಕ ಗೋವರ್ಧನ್ಗೆ ಮಾರಾಟ ಮಾಡಿರೋದು ಪತ್ತೆಯಾಗಿತ್ತು. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಸತ್ಯ ಹೊರಬರ್ತಾ ಇದೆ. 4.5 kg ಚಿನ್ನ ಕಳ್ಳತನದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಮಾದರಿಯಲ್ಲಿ ಪಕ್ಕಾ ಪ್ಲಾನ್ ಮಾಡಿದ್ದ ಅನ್ನೋದು ಎಸ್ಐಟಿ ತನಿಖೆ ವೇಳೆ ಬಯಲಾಗಿದೆ. ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ಗೆ ಸ್ವತಃ ಕೇರಳ ಎಸ್ಐಟಿ ತಂಡವೇ ಶಾಕ್ ಆಗಿದೆ. ಬಳ್ಳಾರಿ, ಬೆಂಗಳೂರು ಹಾಗೂ ತಮಿಳುನಾಡು ಸೇರಿದಂತೆ ಒಟ್ಟು 3 ಕಡೆ ಶಬರಿಮಲೆ ದೇವಸ್ಥಾನಕ್ಕೆ ಸೇರಿದಂತಹ ಚಿನ್ನ ಲೇಪಿತ ಬಾಗಿಲು ಮಾಡಿಸಿದ್ದ. 2 ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲು ಮಾಡಿಸಿದ್ರೆ ಇನ್ನೊಂದು ಕಡೆ ತಾಮ್ರ ಹೆಚ್ಚಿರುವ ಬಾಗಿಲು ರೆಡಿ ಮಾಡಿಸಿದ್ದ. ಕೊನೆಗೆ ಅಪ್ಪಟ್ಟ ಚಿನ್ನದ ಬಾಗಿಲುಗಳನ್ನು ತಾನೇ ಇಟ್ಟುಕೊಂಡಿದ್ದ. ಬಳಿಕ ತಾಮ್ರದ ಬಾಗಿಲುಗಳನ್ನು ದೇಗುಲಕ್ಕೆ ಕೊಟ್ಟು ತನಗೇನೋ ಗೊತ್ತಿಲ್ಲ ಅನ್ನುವಂತೆ ಅಮಾಯಕನ ರೀತಿ ಇದ್ದ. ಈ ಸತ್ಯ ಇದೀಗ ಎಸ್ಐಟಿ ತನಿಖೆಯಲ್ಲಿ ಭಟಾ ಬಯಲಾಗಿದೆ. ಆದರೆ ಅಸಲಿ ಚಿನ್ನದ ಬಾಗಿಲು ಬದಲಾಗಿದ್ದು ಹೇಗೆ ಅನ್ನೋದು ನಿಗೂಢವಾಗಿ ಉಳಿದಿತ್ತು. ಉನ್ನಿಕೃಷ್ಣನ್ ಚಿನ್ನ ಕೊಟ್ಟಿದ್ದ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಇನ್ನು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನ ಕದ್ದ ಆರೋಪಿ ಉನ್ನಿಕೃಷ್ಣನ್ ಈಗಾಗಲೇ ಕಂಬಿ ಹಿಂದೆ ತಳ್ಳಲ್ಪಟ್ಟಿದ್ದಾನೆ. ಆದರೆ ಈ ಪ್ರಕರಣದಲ್ಲಿ ಉನ್ನಿಕೃಷ್ಣನ್ ನಂಬಿ ಚಿನ್ನ ಖರೀದಿ ಮಾಡಿದವರ ಪಾಡು ನಾಯಿಪಾಡಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಕೇರಳ ಎಸ್ಐಟಿ ತಂಡ ಕೋರ್ಟ್ಗೆ ತನಿಖಾ ವರದಿಯನ್ನು ಸಲ್ಲಿಸಲಿದ್ದು ಇನ್ನಷ್ಟು ಕರಾಳ ಸತ್ಯಗಳು ಬಯಲಾಗಲಿದೆ. ಅದೇನೇ ಇರಲಿ, ಮಕರ ಜ್ಯೋತಿಯಾಗಿ ಕಾಣಿಸಿಕೊಂಡು ಭಕ್ತರ ರಕ್ಷಿಸೋ ವಿಳ್ಳಾಳಿ ವೀರನ ಗುಡಿಯ ಚಿನ್ನ ಕದ್ದ ಕಳ್ಳರು ಹಾಗೂ ಚಿನ್ನ ಬೇಗ ಸಿಗಲಿ, ಸ್ವಾಮಿಯ ಚಿನ್ನ ಮತ್ತೆ ಶಬರಿ ಪೀಠಕ್ಕೆ ಬರಲಿ ಅನ್ನುವುದೇ ಭಕ್ತರ ಬೇಡಿಕೆಯಾಗಿದೆ. ನಮಸ್ಕಾರ.